ಚಿಕ್ಕಮಗಳೂರು ನಗರಸಭೆಯಲ್ಲಿ 5ನೇ ಹಣಕಾಸು ಆಯೋಗದ ಸಭೆಯ ಕುರಿತಾಗಿ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಿಗೆ ನಗರಸಭೆಯ ಸದಸ್ಯರು ನಗರದ ವಾರ್ಡುಗಳ ಸಮಸ್ಯೆಗಳ ಕುರಿತಾಗಿ ದೂರು ಸಲ್ಲಿಸಿದರು ಹಾಗೂ ನಗರದ ಹಲವಾರು ಸಮಸ್ಯೆಗಳ ಕುರಿತಾಗಿ ನಗರಸಭಾ ಅಧ್ಯಕ್ಷರಿಗೆ ಮತ್ತು ಆಯುಕ್ತರಿಗೆ ಸಾರ್ವಜನಿಕರ ತೆರಿಗೆ ಹಣವನ್ನು ಬೇಕಾಬಿಟ್ಟಿ ಖರ್ಚು ಮಾಡದಂತೆ ಎಚ್ಚರಿಕೆ ನೀಡಿದರು. ಇನ್ನು ಈ ಕುರಿತು ನಗರಸಭೆಯ ಅವ್ಯವಹಾರಗಳ ಕುರಿತು ಅಕ್ರಮ ಖಾತೆಗಳು, ಹಣಕಾಸು ದುರುಪಯೋಗ, ನಗರಸಭೆಯ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ ಹಾಗೂ ತ್ಯಾಜ್ಯ ನಿರ್ವಹಣೆ, ನಗರಸಭಾ ಅಧ್ಯಕ್ಷರ ನಿಯಮ ಬಾಹಿರ ಕಾರು ಖರೀದಿ, ಹಲವಾರು ತಪ್ಪು ಲೋಪದೋಷಗಳು ಪುನರಾವರ್ತನೆ ಆಗದಂತೆ ತಮ್ಮ ಬೇಡಿಕೆಗಳನ್ನು ಅಧ್ಯಕ್ಷರ ಮುಂದೆ ಪ್ರಸ್ತಾಪಿಸಿದರು. ಟೋಲ್ ಮಾಡ್ಲಿಕ್ಕೆ ಸರ್ ನಮ್ಮ ಸಿಟಿ ಒಳಗಡೆ ಏನಿಲ್ಲ ಸರ್. ನಮ್ದು ಏನಾಗಿದೆ, ಹೈವೇ ಹೋಗುತ್ತೆ, ಪಾಸ್ ಆಗುತ್ತೆ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲೇ ಹೋಗ್ತಾರೆ, ಮಂಗಳೂರಿಗೆ ಹೋಗೋರು ಇಲ್ಲಿಂದಲೇ ಹೋಗ್ತಾರೆ, ಈ ಕಡೆ ಕಡೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ ಹೋಗೋಕ್ಕೆಲ್ಲ ಪಾಸ್ ಆಗುತ್ತೆ ಸರ್, ಲೈನೇಜ್ ಪಾಸ್ ಆಗುತ್ತೆ. ಹಾಗಾಗಿ ಸಿಟಿಯಲ್ಲಿ ನಾವು ಟೋಲ್ ಹಾಕಿ ಮಾಡೋದು ಕಷ್ಟ ಆಗುತ್ತೆ. ಸಿಟಿಗೆ ಒಂದು 5-6 ಕಡೆ ಎಂಟ್ರಿ ಇದೆ ಸರ್. ನಮ್ಮ ವಾರ್ಡಲ್ಲಿ ನಂದು 2ನೇ ವಾರ್ಡ್, ಪಾರ್ಕಿಂಗ್ ಜಾಗ 7 ಬಿಟ್ಟಿದ್ದಾರೆ, 7 ಜಾಗ ಬಿಟ್ಟಿದ್ದಾರೆ. ನಮ್ಮದು ಹೊಸ ಲೇಔಟ್ ಆಗ್ತಾ ಇರೋದು ಅಲ್ಲಿ ಕಲ್ಯಾಣ ನಗರದಲ್ಲಿ ಒಂದು ಪಾರ್ಕು ಡೆವಲಪ್ ಆಗಿಲ್ಲ ಇದುವರೆಗೂ. ಮಾಡಿ ಆ ಅನುದಾನಕ್ಕೆ ನಮಗೆ ಬೆಂಬಲ ರೀತಿಯಲ್ಲಿ ತಾವೊಂದು ಸೂಚನೆ ಮಾಡಿದ್ರೆ ಅದೊಂದು ಕೆಲಸವನ್ನು ಆಗಲಿ ಚಿಕ್ಕಮಗಳೂರಲ್ಲೇ ಕ್ಲಿಯರ್ ಕಟ್ ಆಗುವಂಥ ವಿಚಾರಗಳು ಕೂಡ ಆಗುತ್ತೆ. 2ನೇ ಪ್ರಶ್ನೆ ಏನಂತ ಹೇಳಿದ್ರೆ, ಏನಿರೋದು ಯೂಶಲಿ ಏನು ಕಂಪ್ಲೇಂಟ್ಸ್ ಇದೆ, ಏನವರು ಕಂಡಕ್ಟ್ ಮಾಡಿದ್ರು, ಅವ್ರು ಮಾಡಿ ಹೋಗಿದ್ರಿಂದ ಇದುವರೆಗೂ ಕೂಡ ಚಿಕ್ಕಮಗಳೂರು ಯೂಶಲಿ ಕ್ಲಿಯರಿಟಿ ಎಲ್ಲ ಹೋರಾಟ ಹೇಳಿದ ರೀತಿಯಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಟೂರಿಸ್ಟ್ ಪ್ಲೇಸ್ಗಳು ಜನಗಳು ಬರುವಂಥ ಜಾಗದಲ್ಲೂ ಕೂಡ ಸುಖಿ ಹರಿಯುವಂಥ ಕೆಲಸ ನಡೀತಾ ಇದೆ. ನೋಡಿಸ್ಬೇಕು. ಆಮೇಲೆ ನೋಡಿಸ್ಬಿಟ್ರೆ ಮೇಸ್ತ್ರಿಗಳು ಮಾಡ್ತಾರೆ, 10 ಜನ 20 ಜನ ಒಬ್ಬರು ಮೇಸ್ತ್ರಿ ಮಾಡ್ತಾರೆ. ಆಮೇಲೆ ಇಲ್ಲಿ ನೇರ ಪಾದಲ್ಲಿ 80 ಜನ ತಿಳ್ತಾ ಇದ್ದಾರೆ. ಆಮೇಲೆ ಪರ್ಮಿಟ್ ಲೇಬರ್ ಒಂದು 56-58 ಜನ ಇದ್ದಾರೆ. ಅದರಲ್ಲೂ ತುಂಬ ಜನ ರಿಟೈರ್ಡ್ ಇದ್ದಾರೆ. ತುಂಬ ಜನ ಈ ವರ್ಷ ರಿಟೈರ್ಡ್ ಆಗ್ತಾ ಇದೆ. ಇತ್ತೀಚೆಗೆ ಒಂದು 2 ಜನ ಹೋದ ವರ್ಷ ಆಗಿದ್ದಾರೆ. ಇವಾಗ ಅವರಿಗೆ ಪರ್ಮಿಟ್ ತಗೊಂಡಿಲ್ಲ. ನೇರ ಪಾದಲ್ಲಿ 80 ಜನ ಇದ್ದಾರೆ. 140 ಜನ ಮತ್ತೆ ಲೆಕ್ಕ ಇದ್ದಾರೆ. ಇನ್ನು ಅಲ್ಲೂ ಶಾರ್ಟೇಜ್ ಇದ್ದಾರೆ ಸರ್, 60-70 ಜನ ಹೋರಾಟಗಳು ಶಾರ್ಟೇಜ್ ಇತ್ತು. ಆಮೇಲೆ ಲೋಡರ್ಸು ಇಲ್ಲ. ಎಲ್ಲಿ ಸರ್ ಕ್ಲೀನ್ ಆಗುತ್ತೆ ಸರ್, ನಗರದಲ್ಲಿ ಸ್ವಚ್ಛತೆ ಆಗುತ್ತೆ. ಒಂದು ಬಹಳ ಮುಖ್ಯವಾಗಿ ಈಗಾಗಲೇ ನಮ್ಮ ಕಮಿಷನ್ ಹೇಳಿದಾಗೆ ಮಳಿಗೆಗಳಿಂದ ಬರ್ತಕ್ಕಂಥ ಆದಾಯ, ನೀರಿನ ತೆರಿಗೆಯಿಂದ ಬರ್ತಕ್ಕಂಥ ಆದಾಯ, ಆಸ್ತಿ ತೆರಿಗೆಯಿಂದ ಬರ್ತಕ್ಕಂಥ ಆದಾಯ, ಜಾಹೀರಾತಿನ ಮೂಲಕ ಬರ್ತಕ್ಕಂಥ ಆದಾಯ, ಉದ್ದಿಮೆ ಪರವಾನಗಿಯಿಂದ ಬರ್ತಕ್ಕಂಥ ಆದಾಯ, ಇಷ್ಟು ಆದಾಯಗಳನ್ನ ನಾವು ಪ್ರತಿ ವರ್ಷ ನಿರೀಕ್ಷೆ ಮಾಡ್ತೀವಿ. ಈ ಆದಾಯದಲ್ಲಿ ನಮ್ಮ ನಗರಸಭೆಯಲ್ಲಿ ಏನು ಅದರ ಬಾಕಿ ಪಟ್ಟಿಯನ್ನು ತಯಾರು ಮಾಡಿ ಇಟ್ಕೋಬೇಕಾಗಿತ್ತು, ಡಿಮ್ಯಾಂಡ್ ರಿಜಿಸ್ಟರ್, ಅದನ್ನು ಇಲ್ಲಿವರೆಗೂ ಕೂಡ ನೀರಿನ ತೆರಿಗೆ ಡಿಮ್ಯಾಂಡ್ ರಿಜಿಸ್ಟರ್ ಆಗಿರ್ಬೋದು, ಮಳಿಗೆ ಬಾಡಿಗೆಯ ಡಿಮ್ಯಾಂಡ್ ರಿಜಿಸ್ಟರ್ ಆಗಿರ್ಬೋದು, ಆಸ್ತಿ ತೆರಿಗೆ ಡಿಮ್ಯಾಂಡ್ ರಿಜಿಸ್ಟರ್ ಆಗಿರ್ಬೋದು, ಜಾಹೀರಾತು ತೆರಿಗೆ ಡಿಮ್ಯಾಂಡ್ ರಿಜಿಸ್ಟರ್ ಆಗಿರ್ಬೋದು, ಉದ್ದಿಮೆ ತೆರಿಗೆಯ ಡಿಮ್ಯಾಂಡ್ ರಿಜಿಸ್ಟರ್ ಆಗಿರ್ಬೋದು, ನಮ್ಮಲ್ಲಿ ನಿರ್ವಹಣೆ ಮಾಡಿಲ್ಲ. ನಿಮಿಷ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ನಾನು ಕೂಡ ಮಾಡ್ತೀನಿ. ಸುದ್ದಿ 18 ಸದಾ ನಿಮ್ಮೊಂದಿಗೆ.